ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಬಂಧುಗಳಿಗೆ ಹಾಗೂ ಭಗವದ್ಭಕ್ತರಿಗೆ ಈ ನೂತನ ಪರಾಭವ ಸಂವತ್ಸರದಲ್ಲಿ ಭಗವಂತನು ಮಂಗಳವನ್ನು ಉಂಟು ಮಾಡಲಿ, ಶುಭವನ್ನು ಉಂಟು ಮಾಡಲಿ ಅಂತ ಆ ಭಗವಂತನ ಬಳಿ ಪ್ರಾರ್ಥಿಸಿ ಹಾರೈಸುತ್ತಾ ಈ ನೂತನ ಪರಾಭವ ಸಂವತ್ಸರಕ್ಕೆ ಸಂಬಂಧಪಟ್ಟಂತಹ ಭುವರಾಹ ಪಂಚಾಂಗವನ್ನು ನಿಮಗೆ ನೀಡ್ತಾ ಇದ್ದೇವೆ. ಅನೇಕರಿಗೆ ಆಶ್ಚರ್ಯ ಆಗಬಹುದು, ಪ್ರಶ್ನೆ ಬರಬಹುದು, ಈಗೇನು ನೀವು ಪಂಚಾಂಗವನ್ನು ನೀಡ್ತಾ ಇದ್ದೀರಿ ಇಷ್ಟು ತಡವಾಗಿ, ಲೇಟಾಗಿ? ಯಾಕಂತೇಳಿದರೆ ಈ ನೂತನ ಸಂವತ್ಸರ ಪ್ರಾರಂಭ ಆಗಿ ಕೆಲವು ದಿನ ಕಳೆದು ಹೋಯಿತು. ಸಾಮಾನ್ಯ 1 ತಿಂಗಳ ಹತ್ತಿರವೇ ಬಂತು. ಚೈತ್ರ ಮಾಸ ಶುರುವಾದಾಗಲೇ ಈ ಸಂವತ್ಸರ ಶುರುವಾಯ್ತಲ್ವ, 1 ತಿಂಗಳಾದ ಮೇಲೆ ಯಾಕೆ ಕೊಡ್ತಾ ಇದ್ದೀರಿ ಅಂತ. ಇದು ಒಂದು ಲೆಕ್ಕಾಚಾರ. ಆದರೆ ಭಾಗವತದಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಕಾಲ 5 ವಿಧವಾಗಿ ಪರಿಗಣಿಸಲ್ಪಡುತ್ತದೆ. ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ ಅಂತ ಒಂದೊಂದು ರೀತಿಯಿಂದ ಇದೆ. ಅದರಲ್ಲಿ ಇವತ್ತು ನಾವು ಸಂವತ್ಸರ ಅಂತ, ನೂತನ ಸಂವತ್ಸರ ಅಂತ, ಈ ಸಂವತ್ಸರ ಅಂತ ಹೇಳಿದರೆ ಏನು? ಇದನ್ನು ಮಧ್ವಾಚಾರ್ಯರು ತಾವು ಭಾಗವತ ತಾತ್ಪರ್ಯ ಎಂಬ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಸೌರೇ ದ್ವಾದಶಕೆ ಮಾಸೆ ಯಸ್ಸ ಸಂವತ್ಸರೋ ಹರಿಹಿ. ಸಂವತ್ಸರ ಅಂತ ಹೇಳಿದರೆ ಸೂರ್ಯ ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲಿರ್ತಾನೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಈ ರೀತಿ 12 ರಾಶಿಗಳು. ಒಂದೊಂದು ತಿಂಗಳು ಒಂದು ರಾಶಿಯಲ್ಲಿರ್ತಾನೆ. ಆ ಸೂರ್ಯ 12 ರಾಶಿಗಳಲ್ಲಿ ತಿರುಗಲಿಕ್ಕೆ ಎಷ್ಟು ದಿನ ತಗೊಳ್ತಾನೋ ಅಷ್ಟು ಒಂದು ಸಂವತ್ಸರ ಅಂತ. ಅಂದರೆ ಸಾಮಾನ್ಯ 365 ದಿನ. ನಾವಿವತ್ತೇನು 1 ವರ್ಷ ಅಂತ ಹೇಳ್ತೇವೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ. ಹಾಗೆ 1 ವರ್ಷ 365 ದಿನ, ಅದು ಒಂದು ಸಂವತ್ಸರ ಅಂತ ಕರೆಯಲ್ಪಡುತ್ತದೆ ನಿಜವಾಗಲೂ ಕೂಡ. ಅದರಿಂದಾಗಿ ಚೈತ್ರ ಮಾಸದ ಪ್ರಾರಂಭದಲ್ಲಿ ಯುಗಾದಿ ಆಯಿತು. ಆದರೆ ಆವಾಗ ಪ್ರಾರಂಭ ಆದದ್ದೇನು ಅಂದರೆ ಅನುವತ್ಸರ. ನಿಜವಾಗಲೂ ಭಾಗವತದ ವಿವರಣೆಯ ಪ್ರಕಾರ ಆಗ ಅನುವತ್ಸರ ಪ್ರಾರಂಭ ಆದದ್ದೇ ಹೊರತು ಸಂವತ್ಸರ ಅಲ್ಲ. ಸಂವತ್ಸರ ಪ್ರಾರಂಭ ಆಗುವುದು ಏಪ್ರಿಲ್ 15ರಂದು. ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಯಾವಾಗ ಮತ್ತೆ ಪ್ರವೇಶ ಮಾಡಿದಾನೆ, ಅಂದರೆ ಮೀನರಾಶಿ ಅಂತ ಹೇಳಿದ್ರೆ 12 ರಾಶಿಗಳು ಮುಗೀತು, ಮತ್ತೆ ಮೇಷರಾಶಿ ಪ್ರವೇಶ ಮಾಡ್ತಾನೆ, ಆಗ ಹೊಸ ಸಂವತ್ಸರ ಅಂತ. ಹೀಗೆ ಆ ಭಾಗವತದ ಆದೇಶದಂತೆ, ಮಧ್ವಾಚಾರ್ಯರ ವಿವರಣೆಯಂತೆ ನಾವು ನಿಮಗೆ ಈ ಏಪ್ರಿಲ್ 15ನೇ ತಾರೀಕಿನಿಂದ ಅಂತ ಹೇಳಿದರೆ ಸೂರ್ಯ ಮೇಷರಾಶಿಗೆ ಪ್ರವೇಶ ಆದಾಗಿನಿಂದ ಮತ್ತೆ ಅವನು ಮೀನವನ್ನು ಮುಗಿಸಿ, ಮೀನರಾಶಿಯಲ್ಲಿ ಮುಗಿಸಿ ಮೇಷರಾಶಿ ಬರುವ ತನಕ ಒಂದು ಸಂವತ್ಸರ, ಅಂದರೆ 365 ದಿನ, ಅದರ ಪಂಚಾಂಗವನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಈ ಭುವರಾಹ ಪಂಚಾಂಗವನ್ನು ಎಲ್ಲಿ ನಿಮಗೆ ಸಿಗತ್ತೆ ಇದು ಅಂತೇಳಿದರೆ, ಈ ವಿಡಿಯೋದ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಏನಿದೆ ಅಂದರೆ ವಿವರಣಾ ಪಟ್ಟಿ, ಅದರಲ್ಲಿ 2 ಲಿಂಕ್ ಇದೆ. ಒಂದು ಲಿಂಕಿನ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಥವಾ ಒತ್ತಿದರೆ ನಿಮಗೆ ಈ ಭೂವರಾಹ ಪಂಚಾಂಗ ದೊರಕುತ್ತದೆ. ಕೆಳಗೆ ಇನ್ನೊಂದು 2ನೆಯ ಲಿಂಕ್ ಇದೆ. ಆ ಲಿಂಕಿನಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಪರಾಭವ ಸಂವತ್ಸರದಲ್ಲಿ ಬರುವ ಏಕಾದಶಿಗಳು, ಅದರ ವಿವರಣೆ ನಿಮಗೆ ಸಿಗತ್ತೆ. ಹೀಗೆ 2 ಲಿಂಕಿನಿಂದ ನಮಗೆ 2 ಬೇರೆ ಬೇರೆ ವಿಷಯಗಳು ದೊರಕುತ್ತದೆ. ಅದರ ಉಪಯೋಗವನ್ನು ಯಾರೂ ನಿಜವಾಗಲೂ ನಾವು ಸತ್ಯವಾದದ್ದನ್ನು ಮಾಡಬೇಕು. ಆ ಭುವರಾಹ ದೇವರು ಹೇಳಿದಂತೆ ಅವರೇನು ಆದೇಶವನ್ನು ಮಾಡಿದ್ದಾರೆ ವರಾಹ ಪುರಾಣದಲ್ಲಿ, ಆ ವರಾಹ ದೇವರು ನೀವು ಏಕಾದಶಿಯನ್ನು ಮಾಡಬೇಕಾದ್ರೆ, ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕಾದ್ರೆ ಆ ಗಣಿತ, ಪಂಚಾಂಗ ಗಣಿತ ಹೀಗೇ ಇರಬೇಕು, ಅದರ ಪ್ರಕಾರ ಗ್ರಹಣಗಳು ಬರಬೇಕು, ಸೂರ್ಯೋದಯ ಸೂರ್ಯಾಸ್ತ ಬರಬೇಕು, ಬಿದಿಗೆ ಚಂದ್ರ ದರ್ಶನ ಆಗಬೇಕು, ಇಷ್ಟೇ. ಅದು ಬಿಟ್ಟು ಮತ್ತೆ ಇನ್ನೇನೇನೂ ಆಗಬಾರ್ದು, ಅದರಲ್ಲಿ ಇಲ್ಲದೇ ಇದ್ದದೆಲ್ಲ ಆಗಬಾರ್ದು. ಹೀಗೆ ಏನು ಭುವರಾಹ ದೇವರು ಹೇಳಿದ್ದಾರೆ, ಆ ಭುವರಾಹ ದೇವರ ಆದೇಶದಂತೆ ನಾವು ಆ ಸ್ವಾಮಿಯ ಅನುಗ್ರಹದಿಂದಲೇ ಯಥಾಶಕ್ತಿ ನಾವೇನು ಸಂಸ್ಕಾರವನ್ನು ಮಾಡಿದ್ದೇವೆ, ಅಂತಹ ಗಣಿತವನ್ನು ನಿಮಗೆ ನೀಡುತ್ತಾ ಇದ್ದೇವೆ. ನೀವು ಕೂಡ ಇದರ ಬಗ್ಗೆ ಏನೇ ಪ್ರಶ್ನೆಗಳು ಬಂದರೂ ಕೂಡ ಖಂಡಿತವಾಗಿಯೂ ಕೇಳ್ಬೋದು. ನೀವು ಕೇಳಿ ಉತ್ತರವನ್ನು ಪಡೆದು ನೀವು ಸ್ಪಷ್ಟವನ್ನು ಮಾಡಿಕೊಳ್ಬೇಕಾದದೆ ಹೊರತು ಮೂಢನಂಬಿಕೆಯಿಂದ ಖಂಡಿತವಾಗಿಯೂ ಭೂವರಾಹ ಪಂಚಾಂಗವನ್ನು ನೀವು ಅನುಸರಿಸಲಿಕ್ಕೆ ಹೋಗಬೇಡಿ. ಅಂತ ಹೇಳಿದರೆ ಏನೋ ಒಂದು ನಂಬಿಕೆ, ಅಯ್ಯೋ ಅವರು ಹೇಳಿದಾರಲ್ಲ ಅದಕ್ಕೆ ಮಾಡ್ತೇವೆ, ಆ ರೀತಿ ಯಾವತ್ತೂ ಮಾಡಬೇಡಿ. ನಿಮ್ಮ ಜಿಜ್ಞಾಸೆಗಳು, ಪ್ರಶ್ನೆಗಳು, ಅವುಗಳಿಗೆ ಉತ್ತರವನ್ನು ಕಂಡುಕೊಂಡು ದೇವರ ಪ್ರೀತಿಗಾಗಿ, ನಾರಾಯಣ ಕೃಷ್ಣ ಭುವರಾಹ ಸ್ವಾಮಿಯ ಪ್ರೀತಿಗಾಗಿ ಭುವರಾಹ ಪಂಚಾಂಗವನ್ನು ಅದರಲ್ಲಿ ತಿಳಿಸಿದಂತೆ ಆಚರಿಸಿ ಅಂತ ಈ ರೀತಿ ಹೇಳ್ತಾ
ಈ ಪಂಚಾಂಗವನ್ನು ನಿಮಗೆಲ್ಲರಿಗೂ ಅರ್ಪಣೆಯನ್ನು ಮಾಡ್ತಾ ಆ ಭಗವಂತನಿಗೆ ಈ 2 ಮಾತುಗಳನ್ನು ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.